ಹಾಂ ಯಾವರು ಲಿಟ್ರಲಿ ನಾನು ಎಷ್ಟೋ ರಿವ್ಯೂಸ್ ಮಾಡಿದ್ದೀನಿ. ಮೋಸ್ಟ್ ಆಫ್ ಆಲ್ ಯಾರೂ ಕೂಡ ಸಣ್ಣ ಹುಡುಗರು ಕೇಳಿರಲಿಲ್ಲ. ಈಗ ಸಣ್ಣ ಹುಡುಗರಿಗೂ ಕೂಡ ಡ್ರೀಮ್ ಬೈಕ್ ಆಗಿಬಿಟ್ಟಿದೆ R15. ಯಾಕೆಂದರೆ ನೋಡೋಕೆ ಒಳ್ಳೆ ಲುಕ್ ಆಗಿದೆ, ಹೆವಿ ಮಾಸಾಗಿ ಕಾಣುತ್ತೆ ಗಾಡಿ ಮಾತ್ರ, ಅಗ್ರೆಸಿವ್ ಲುಕ್ ಪೊಸಿಷನ್ನು. ಯಪ್ಪ ಗುರು, ಈ ಗಾಡಿ ಮಾತ್ರ ತಗೊಬಿಡಿ. ಇಸ್ಕೊಂಡು 1 ನಿಮಿಷ ಆಗಿಲ್ಲ, ಒಂದು ಮುಕ್ಕಳಾರೆ ಮೈನೋ ಬೆನ್ನೋ ಬರ್ತೈತೆ. ಇಲ್ಲ ಏನು ಹಿಂಗೈತೆ ಗಾಡಿ, ಎಷ್ಟು ರಫ್ ಬೀಳ್ತಿದೆ ಗೊತ್ತಾ ಗೇರು, ಹೆವಿ ರಫ್ ಐತೆ ಗೇರ್ ಮಾತ್ರ. ಇಲ್ಲೇನೋ ಸಮಸ್ಯೆ ಇದ್ರಾಗಿ. ಕ್ವಿಕ್ ಶಿಫ್ಟಿಂಗ್ ಐತೆ, ಸ್ಲಿಪ್ಪರ್ ಕ್ಲಚ್ ಇಲ್ಲ. 7500 ಬಂದಿದ್ದ ತಕ್ಷಣ ನಿಮಗೆ ಒಂದು ಪಾಯಿಂಟ್ ಕಾಣುತ್ತೆ. $12,000 RPM ಇದ್ರದ್ದು ಸೈಕ್. ಮೋಸ್ಟ್ ಪವರ್ಫುಲ್ ಇಂಜಿನ್ ಇನ್ 150cc. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿಲ್ದಿರೋ ಸತ್ಯ ಏನು ಅಂದರೆ R15 150cc ಇಂಜಿನ್. ಲಿಟ್ರಲಿ ಮುಂಚೆ 2008ರಲ್ಲಿ R15 ಲಾಂಚ್ ಆಗುತ್ತೆ. R15 ಲಾಂಚ್ ಆಗಬೇಕಾದ್ರೆ 150 ನಿಯರ್ಲಿ 149cc ಆಗಿ ಲಾಂಚ್ ಆಗಿದ್ದ ಗಾಡಿ R15. 2017ನಲ್ಲಿ ಮತ್ತೆ ಅಪ್ಡೇಟ್ ಆಗಿ 155cc ಲಿಕ್ವಿಡ್ ಕೂಲ್ಡ್ ಇಂಜಿನ್ನು, 4 ಸ್ಟ್ರೋಕು 4 ವಾಲ್ ಇಂಜಿನ್ ಆಗಿ ರಾಜಿಸ್ಕೊಂಡು ಬರುತ್ತೆ. ಬಟ್ ಈಗಂತೂ ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದೆ. ಯಾವುದೇ ಕಾಲೇಜ್ ಹುಡುಗನ ಹತ್ರ ನೋಡೋ ಒಂದು R15 ಇಲ್ಲ ಅಂದರೆ ಮನೆಗಳಲ್ಲೆಲ್ಲ ಆರಾಮ ಮಾಡೋದು ಇಸ್ಕೊಂತಾರೆ. ಕುಡಿಯೋರ್ ಮುಂದೆ ಶೋಕಿ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಆದರೂ R15 ಬೇಕು ಅಂತಂದು ಇಸ್ಕೊಂತಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ. ಮೋಸ್ಟ್ ಪ್ರಾಬಲಿ ಇದರಲ್ಲಿ ಏನಿದೆ ಪಾಸಿಟಿವ್ ಕೂಡ ಮತ್ತೆ ಏನು ನೆಗೆಟಿವ್ ಇದೆ ಎಲ್ಲಾನು ನೋಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ ಬಾಸು, ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ. ಇವತ್ತು ನಾವು ನೋಡ್ತಾ ಇದ್ದೀವಿ R15. ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ, ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ, ಸರ್ಜಾ ಬಂದ್ರು ಸರ್ಜಾ ಆಕ್ಷನ್ ಪ್ರಿನ್ಸ್ ಸರ್ಜಾ. ಬಾರಪ್ಪ ಹೋಗಿ ಬರೋಣ, ಸುಮ್ಮನೆ ಯಾಕೆ ಹಾಕ್ಸ ಬರೋಣ ಬಾ. ಇಲ್ಲ ಇಲ್ಲೇ ಇರು, ಹಾಕ್ಸ್ಕೊಂಬರ್ತೇನೆ. ಆಫ್ ಆದರೆ ಅಂತ ಭಯ ಗೈಸ್. ಪೆಟ್ರೋಲ್ ಹಾಕ್ಸೋದು ಮರ್ತ್ಬಿಟ್ಟೆ, ಹೋಗಿ ಬರೋಣ ಬೇಗ. ಅಣ್ಣ ನನಗೆ ಈ ಬೈಕ್ ಓಡಿಸೋ ಬರೋಲ್ಲ, ನಾನು ನುಗ್ಸೋಕ್ಕಾಗಲ್ಲ. ಬರೋಣ ನೀನು ಬರೋಣ. ನಾನು ರೈಡರ್ ಅಲ್ಲ, ನಾನು ರಿವ್ಯೂವರ್ ಅಷ್ಟೇ. ಏಯ್ ತಗಡು, ಏಯ್ ಸಿಂಹ ಸೈಡಿಗೆ ಹೋಗು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇದರಲ್ಲೂ KTM ಅಲ್ಲೂ ನನಗೆ ಏನು ಇಷ್ಟ ಆಗುತ್ತೆ ಅಂದರೆ, ಒಂದು ಇದು ಮೀಟರು ಇದು ನೋಡಿದರೆ ಸಾಕು, ಒಂಥರ ಡಿಜಿಟಲ್ ಆಗಿ ಒಂದು ಯಾವುದೋ ಒಂದು ಮೊಬೈಲೇ ಇಟ್ಬಿಟ್ಟಿದ್ದಾರೆ ಅಂತ ಫೀಲ್ ಆಗುತ್ತೆ. ಸೊ ಮಸ್ತಾಗಿರುತ್ತೆ ಮಾತ್ರ. ಕಾರ್ನರಿಗೆ ಮಾತ್ರ ಸೈಕ ಮಾಡ್ಬೋದು. ಪೆಟ್ರೋಲ್ ಖಾಲಿ ಐತೆ, ನಿಧಾನ ಕುಡಿಯೋಣ. ಅಣ್ಣ ಆಫ್ ಆಗ್ಬೇಡ, ಹೋಗು ಮತ್ತೆ ತಳ್ಳಕ್ಕಾಗಲ್ಲ. ದಯವಿಟ್ಟು ನೀನು ಖಾಲಿ ಬಿದ್ದುಬಿಡ್ತೀನಿ. ಹೋಗು. ಈ ಗಾಯ್ಸ್, ಈ ಗಾಡಿನ ಓಡ್ಸೋಕೆ ಬಂದರೆ ಮಾತ್ರ ಓಡಿಸ್ರಿ, ಇಲ್ಲಾಂದರೆ ಓಡ್ಸೋಕ್ಕೆ ಹೋಗ್ಬೇಡಿ. ಇದು ನನ್ನ ಸಜೆಷನ್ ಅಷ್ಟೇ. ಫಸ್ಟ್ ಆಫ್ ಆಲ್ ನಿನಗೆ ಬರುತ್ತಾ ಅಂತ ಕೇಳಿರ ಗೊತ್ತು ಗಾಯ್ಸ್, ನನಗೂ ಬರೋಲ್ಲ ಗಾಡಿ ಓಡ್ಸೋಕ್ಕೆ. ಆದರೂ ಕಲಿತು ಪೆಟ್ರೋಲ್ ಖಾಲಿ ಆಯಿತು. ಆಫ್ ಆಗ್ಬೇಡ ಚಿನ್ನ, ಆಫ್ ಆಗ್ಬೇಡ. ಇಲ್ಲೇ ಬಂದ್ವಿ ಹಾಕಿಸ್ತೀನೋ ಥೋ. ಇರೋಣ. ಇದರಲ್ಲಿ ತಳ್ಳಕ್ಕೂ ಆಗಲ್ಲ ಗಾಯ್ಸ್, ಹಿಂಸೆ ಆಗ್ಬಿಡ್ತೈತಿ ಗಾಯ್ಸ್. ಕರೆಕ್ಟಾಗಿ ಪೆಟ್ರೋಲ್ ಬಂಕ್ ಮುಂದೆನೇ ಖಾಲಿ ಆಯಿತು. ದೇವರು, ತಳ್ಳೋ. ಫೈನಲ್ ಆಗಿ ಬಂದು ಅಣ್ಣ 155. ಹಾಂ ಅಣ್ಣ ಆಯಿತು. ಯೂಟ್ಯೂಬ್ ನೋಡ್ತೀರಾ? ಮಿಸ್ಟರ್ ಫೋಟೋ ಅಂತ ಇದೆ ನೋಡಿ, ನೀವು ಬರ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲಿ. ಗೌಡ್ರೆ ಏನು ಸಮಾಚಾರ? ಆಯ್ತು ಊಟ, ಬರೋಣ. ನಂದ ಗಾಡಿ ಅಂತ ಕೇಳ್ತಾರೆ ಅನ್ಕೊಂಡಿದ್ದೆ. ನಂದೇ ಅಂತಿದ್ದೆ ಅವಾಗ. ನೇಗರ್ ಸ್ಪೋರ್ಟ್ಸಲ್ಲಿ ನೀವು ಬರೀ 100ರಲ್ಲಿ ಹೋಗ್ತಿದ್ರು, ನಿಮಗೆ ಇನ್ನೂ ಜಾಸ್ತಿ ಹೋಗ್ತಿದ್ದೀರಾ ಅಂತ ಫೀಲ್ ಬರುತ್ತೆ. ಬಟ್ ರೇಸ್ ಸ್ಪೋರ್ಟ್ಸಲ್ಲೆಲ್ಲ ಒಂದು 100, 120, 130 ಹೋದ್ರೂ
ನಿಮಗೆ ಇನ್ನೂ 100ರಲ್ಲಿದ್ದೀನೇನೋ ಅಂತ ಫೀಲ್ ಬರುತ್ತೆ. ಸೊ ಅದಕ್ಕೆ ಮೇಜರ್ ಕಾರಣ ವಿಂಡ್ ಬ್ಲಾಸ್ಟು. ನಿಮಗೆ ವಿಂಡ್ ಬ್ಲಾಸ್ಟ್ ಇದರಲ್ಲಿ ಎಷ್ಟೊಂದು ಆಗಲ್ಲ. ಪೆಟ್ರೋಲ್ ಆಗಿದ ತಕ್ಷಣ ಗುಯ್ ಅಂದಿದೆ ನೋಡ್ಬೋರ ಇದು. ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ಏನಿರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬಾ. ಇಲ್ಲಿ ಇದು ಆಫು, ಇದು ಆನು, ಇದು ಸೆಲ್ಫು, ಇಂಗ್ಲಿಷ್ ಬರ್ತೈತೆ ನಮಗೂ. ಇದು 4 ಇಂಡಿಕೇಟರು, ಇದು ಇನ್ಫೋ ಅಂತ. ಇಲ್ಲಿ ನೋಡಿ, ಇಲ್ಲಿ ಓಡಿ ಕಾಣುತ್ತೆ ಅಲ್ಲ, ಇಲ್ಲಿ ಟ್ರಿಪ್ ನೋಡಿ, ಟ್ರಿಪ್ಪನ್ನು ಇಲ್ಲೇ ಕಂಟ್ರೋಲ್ ಮಾಡ್ಬೋದು. ಟ್ರಿಪ್ ಟು ಹೆಂಗೆ, ಇದು ಬ್ಲೂಟೂತ್ ಕನೆಕ್ಟಿವಿಟಿ ಐತೆ ಇದರಲ್ಲಿ. ಟ್ಯಾಂಕಿಗೆ ಅಂದರೆ ಟ್ಯಾಂಕಿಗೆ ಇರಲ್ಲ, ಗಾಡಿ ಒಳಗೆ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಇದರಲ್ಲೇ ಬೇಕಿದ್ರೆ ನೀವು SMS ಫೋನ್ ಕನೆಕ್ಟ್ ಮಾಡಿದರೆ ಇದಕ್ಕೆ SMS ಇಲ್ಲೇ ತೋರಿಸುತ್ತೆ. ನೆಕ್ಸ್ಟ್ ಫೋನ್ ಬಂತು ಅಂದರೆ ಯಾವ್ದಾನ ಫೋನ್ ಇಲ್ಲೇ ತೋರಿಸುತ್ತೆ, ಮತ್ತು ಇಲ್ಲಿ ಫೋನ್ ಪರ್ಸೆಂಟೇಜು ತೋರಿಸುತ್ತೆ. ನೆಕ್ಸ್ಟ್ ಇದು ಟೆಂಪ್ರೇಚರು, ಗಾಡಿ ಎಷ್ಟು ಟೆಂಪ್ರೇಚರ್ ಹೇಗಿದೆ ಅಂತ. ನೆಕ್ಸ್ಟ್ ಇದು ಬಂದುಬಿಟ್ಟು ಚೆಕ್ ಇಂಜಿನ್ ಅಂತ. ನಿಮಗೆ ಚೆಕ್ ಇಂಜಿನ್ ಅಂದರೆ ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಚೆಕ್ ಇಂಜಿನಲ್ಲಿ ಇನ್ಫಾರ್ಮೇಷನ್ ತೋರಿಸ್ಬಿಡುತ್ತೆ. ಅವಾಗ ಇಂಜಿನ್ ECU ಮಾಡಿಸ್ಬೇಕು ಅಂತ. ICU ಅಲ್ಲ, ECU. ನೆಕ್ಸ್ಟ್ ಇದು ನ್ಯೂಟ್ರಲ್, N ಅಂದರೆ ನ್ಯೂಟ್ರಲ್, N ಫಾರ್ ನ್ಯೂಟ್ರಲ್. ಹಾಂ. ನೆಕ್ಸ್ಟು ಇದು ಬಿಟ್ಟು ಐ ಬೀಮು ಲೋ ಬೀಮು ಇಲ್ಲೇ ಕೊಟ್ಟಿದ್ದಾರೆ, ಇದರಲ್ಲೇ ಪಾಸಿಂಗು. ನೆಕ್ಸ್ಟ್ ಇದು ಬಂದುಬಿಟ್ಟು ರೈಟ್ ಇಂಡಿಕೇಟರು. ಈ ಕಡೆ ಬಂದುಬಿಟ್ಟು ಲೆಫ್ಟ್ ಇಂಡಿಕೇಟರ್. ಇದರಲ್ಲಿ TCS ಕೊಡ್ತಾರೆ. TCS ಬಂದುಬಿಟ್ಟು ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತ. ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂದರೆ ರೋಡ್ ಗ್ರಿಪ್ನ ಈ ಗಾಡಿ ಬಿಟ್ಕೊಡ್ಬಾರ್ದು, ಟ್ರೈಸ್ ಬಿಟ್ಕೊಡ್ಬಾರ್ದು ಅಂತ ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿರ್ತಾರೆ. ನಿಮ್ಮ ಗಾಡಿಯಲ್ಲಿದೆಯಾ? ಹಾಂ, ಬುಜ್ಜಿ. ಹಿಂಗೆ ಬಟನ್ ಹೊತ್ತದ, ಏಯ್ ನಿನ್ ತಲೆ ಏನು ನೋಡುತ್ತೋ ಅಲ್ಲಿಗೆ ಬಂದ್ಬಿಡುತ್ತೆ. ನನ್ನ ಗಾಡಿಗಿಲ್ಲ. ನನ್ನ ಗಾಡಿ ಏನು ಹಿಂಗೆ ಗೇರ್ ಹಾಕಿ ಹಿಂಗೆ ಮುಂದಕ್ಕೆ ಹೋಗಕ್ಕೆ ಅಷ್ಟೇ ತಗೊಂಡಿರೋದು ಅದನ್ನು. ಟಾಪ್ ಸ್ಪೀಡ್ ಚೆಕ್ ಮಾಡೋಣ. ಫಸ್ಟ್ನೇ ಗೇರು 0 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಭಯ ಆಗ್ತಿದೆ. 155 ಹೋಗುತ್ತೆ ಅಂತ ಬೇರೆ ಹೇಳಿದ್ದಾರೆ. ಸ್ವಲ್ಪ ಭಯ ಆಗ್ತಿದೆ, ಆದರೂ ಪರವಾಗಿಲ್ಲ, ಎಷ್ಟಾದರೂ ಹೋಗಲಿ, ಟ್ರೈ ಮಾಡೋಣ ಬನ್ನಿ. ನನ್ನ ಸ್ಪೀಡ್ ಬೇರೆನೆ, ಯಾರು ಇಲ್ಲ ನನ್ನ ಸ್ಪೀಡ್ ಬೇರೆನೆ. ಐತೆ 1 2 3 ಗಾಯ್ ಸಾಕಾದ ಸುತ್ತೈತೆ ಮಾತ್ರ. 99 3ನೇ ಗೇರು, 4ನೇ ಗೇರು ನೋಡೋಣ ಬನ್ನಿ. 116 5ನೇ ಗೇರು, 121 121 124 126 6ನೇ ಗೇರು. ನುಗ್ಗೋ ಬೇರೆ ಕಲ್ಕೋಬೇಡ. 130 ಕಮಾನ್ ಬೇರೆ ಕಮಾನ್. ಗೈಸ್ ಲಿಟ್ರಲಿ ಹೆವಿನೇ. 155cc ಇಂಜಿನ್ ಕೊಟ್ಟು 130 ಹೋಗುತ್ತೆ ಅಂದರೆ ನನ್ನ ಕೈಯಲ್ಲೇ 130 ಆಯಿತು. ಬಟ್ ಲಿಟ್ರಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹೋದ್ರೂ ಸಮೇತ 155 ಲೆಕ್ಕಾಚಾರದಲ್ಲಿ ಯಾವ ಗಾಡಿನೂ ಇದ್ರಷ್ಟು ಟಾಪ್ ಸ್ಪೀಡ್ ಹೊಡಿಯೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಸೊ ಬೆಣ್ಣೆ ಥರ ನುಗ್ಗುತ್ತೆ ಮಾತ್ರ. ಬಟ್ ನೋಡಿ, ನೀವೇ ನೋಡ್ತಿರ್ಬೋದು ರಿಲಯಬಿಲಿಟಿ ಎಷ್ಟು ಕೊಟ್ಟಿದ್ದಾರೆ ಯಮಹದವರು. ಇವತ್ತಿಂದನೇ ಅಲ್ಲ, ಮುಂಚೆಯಿಂದನೂ ಸೈಕ ಕೊಡ್ತಾರೆ ಮಾತ್ರ. ಎಂದೆಂದೋ ನಿನ್ನನು ಅಗಲಿ ನಾನಿರಲಾರೆ, ಒಂದು ಕ್ಷಣ ನೊಂದರು ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಹಾಯ್ ಗೈಸ್, ಒಂದು ಚಾಲೆಂಜ್ ಮಾಡೋಣ. R15ನ 1 ನಿಮಿಷದೊಳಗೆ ಕಂಪ್ಲೀಟ್. R15 ಕಂಪ್ಲೀಟ್ ಅಂದರೆ ಮೋಸ್ಟ್ ಆಫ್ ಆಲ್ ಎಲ್ಲ ಫೀಚರ್ಸ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. R15 ಬಂದುಬಿಟ್ಟು 2008ರಲ್ಲಿ ಲಾಂಚ್ ಆಗುತ್ತೆ. ನೆಕ್ಸ್ಟು R15 ಲಾಂಚ್ ಆಗಬೇಕಾದ್ರೆ 150cc ಇಂಜಿನಲ್ಲಿ ಲಾಂಚ್ ಆಗುತ್ತೆ. ನೆಕ್ಸ್ಟು ಬಂದುಬಿಟ್ಟು 2017ವರೆಗೂ ಅದೇ CC ಇಂಜಿನ್ನ ಮೇಂಟೈನ್ ಮಾಡ್ತಾರೆ. 2017ಅಲ್ಲಿ 155cc ಇಂಜಿನ್ನ ಬರುತ್ತೆ. ಇಂಜಿನ್ ಬಗ್ಗೆ ನೋಡೋದಾದರೆ ಈಗ ಅಟ್ ಪ್ರೆಸೆಂಟಲ್ಲಿ 155cc ಇಂಜಿನ್ನು, ಲಿಕ್ವಿಡ್ ಕೂಲ್ಡು, 4 ಸ್ಟ್ರೋಕು, 4 ವಾಲ್ವು. ಇದರಲ್ಲಿ ಒಂದು ರೇಡಿಯೇಟರ್ ಕೊಡ್ತಾರೆ. ಮತ್ತು ಫ್ರಂಟ್ ಟು ಬ್ಯಾಕು 2 ಡ್ಯುಯಲ್ ಚಾನಲ್ ABS ಇರುತ್ತೆ. ಫ್ರಂಟ್ನಲ್ಲಿ ಬಂದುಬಿಟ್ಟು 100/80 ಸೆಕ್ಷನ್ನು, ಬ್ಯಾಕ್ನಲ್ಲಿ ಬಂದುಬಿಟ್ಟು 140/70 ಸೆಕ್ಷನ್ನು.
17 ಇಂಚಸ್ ರೇರ್ ಟೈರ್ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ರೆ ಇದರಲ್ಲಿ ಫ್ರಂಟ್ನಲ್ಲಿ ಬಂದುಬಿಟ್ಟು ಟೆಲಿಸ್ಕೋಪಿಕ್ 4 ಸಸ್ಪೆನ್ಷನ್ ಇರುತ್ತೆ, ಬ್ಯಾಕ್ನಲ್ಲಿ ಬಂದುಬಿಟ್ಟು ಮೋನೋಗ್ರಾಸ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಇರುತ್ತೆ. ನೆಕ್ಸ್ಟ್ ಅದು ಬಿಟ್ಟರೆ ಆ ಕಡೆ ಈ ಕಡೆ ಇಂಡಿಕೇಟರ್ಸ್ ಬಂದುಬಿಟ್ಟು ಹ್ಯಾಲೋಜನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜನರೇಷನಲ್ಲಿ ಮೇ ಬಿ ಅಪ್ಡೇಟ್ ಮಾಡಿ ನೆಕ್ಸ್ಟ್ LED ಇಂಡಿಕೇಟರ್ಸ್ ಕೊಡ್ಬೋದು. ನೆಕ್ಸ್ಟು ಇದರಲ್ಲಿ ನಿಮಗೆ ಎಕ್ಸ್ಟ್ರಾ ಫೀಚರ್ಸ್ ನೋಡೋದಿದೆ. ಇದರಲ್ಲಿ ಟ್ರಾಕ್ಷನ್ ಕಂಟ್ರೋಲ್ ಇರುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಏನು ಕೊಡ್ತಾರೆ ಅಂದರೆ ಮೋಸ್ಟ್ ಪ್ರಾಬಬ್ಲಿ ರೋಡ್ ಗ್ರಿಪ್ನ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ವೇರಿಯೇಬಲ್ ವ್ಯಾಲ್ಯೂ ಆ್ಯಕ್ಷನ್ ಏನು ಕೊಡ್ತಾರೆ ಅಂದರೆ ಗಾಡಿ ಪರ್ಫಾರ್ಮೆನ್ಸು ಲೋವರ್ RPM ಅಲ್ಲೆಲ್ಲ ಮೈಲೇಜ್ ಚೆನ್ನಾಗಿ ಕೊಡಲಿ ಅಂತ ಅದನ್ನು ಕೊಡ್ತಾರೆ. ನೆಕ್ಸ್ಟು ಹೈಯರ್ RPM ಅಲ್ಲೆಲ್ಲ ನಿಮಗೆ ಓಡಿಸಿ ಫೀಲ್ ಕೊಡಬೇಕು ಅನ್ನೋಕ್ಕೋಸ್ಕರ ಒಂದು ವ್ಯಾಲ್ಯೂ ಬಂದುಬಿಟ್ಟು ಕ್ರ್ಯಾಂಕ್ ಶಾಫ್ಟಲ್ಲಿ ಒಂದು 2 mm ಜಾಸ್ತಿ ಓಪನ್ ಆಗುತ್ತೆ. ಸೊ ಇನ್ಲೆಟ್ ವಾಲ್ವು ಜಾಸ್ತಿ ಓಪನ್ ಆಗಿ ಫ್ಯೂಲ್ ಜಾಸ್ತಿ ಬರ್ನ್ ಆಗಿ ಪರ್ಫಾರ್ಮೆನ್ಸ್ ನಿಮಗೆ ಜಾಸ್ತಿ ಕೊಡ್ತಾ ಹೋಗುತ್ತೆ. ಇಷ್ಟೇ R15. ಥ್ಯಾಂಕ್ ಯು. R15ನ ಏನಕ್ಕೆ ತಗೋಬೋದು ಅಂದರೆ ತುಂಬ ರೀಸನ್ ಸಿಗ್ಬೋದು ನಿಮಗೆ. ಟ್ರಾಕ್ಷನ್ ಕಂಟ್ರೋಲ್ ಆಗಲಿ, ಬ್ಲೂಟೂತ್ ಕನೆಕ್ಟಿವಿಟಿ ಆಗಲಿ, ಮತ್ತು ಸ್ಲಿಪ್ಪರ್ ಕ್ಲಚ್ ಆಗಲಿ. 150cc ಇಷ್ಟೊಂದು ಟಾಪ್ ಎಂಡ್ ಕೊಡುತ್ತೆ ನಿಮಗೆ. ಹೈ ಪರ್ಫಾರ್ಮೆನ್ಸ್ ಗಾಡಿ ಅಂತ ಅದು ಎಷ್ಟೊಂದು ಪಾಸಿಟಿವ್ ಇರುತ್ತೆ. ಬಟ್ ನೆಗೆಟಿವ್ ಯಾರೂ ಹೇಳಲ್ಲ ತುಂಬ ಜನ. ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ನಾರ್ಮಲಾಗಿ ನಿಮಗೆಲ್ಲ ನೋಡಿರ್ಬೋದು, ಎಲ್ಲಾದರೂ ಲಾಂಗ್ ಟೂರ್ ಹೋಗಬೇಕು ಅಂದರೆ ಸ್ವಲ್ಪ ಹೈ ಟಾರ್ಕ್ ಇರೋದು ಮತ್ತು ಹೈ CC ಇರೋದು, ಜಾಸ್ತಿ CC ಇರೋ ಗಾಡಿನ ಮೋಸ್ಟ್ ಆಫ್ ಆಲ್ ರೆಫರ್ ಮಾಡ್ತಾರೆ. ಯಾಕೆಂದರೆ ಅದ್ರ CCಗೆ ಮತ್ತು ಗಾಡಿ ಇಂಜಿನ್ಗೆ ಮೋಸ್ಟ್ ಪ್ರಾಬಬಲಿ ಸ್ಟ್ರೆಸ್ ಜಾಸ್ತಿ ಬೀಳ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಮೆಜಾರಿಟಿ ಎರಡೇ ಕಾರಣ, ಒಂದು ಸೀಟಿಂಗ್ ಕಂಫರ್ಟಬಲ್ಲು, ಇನ್ನೊಂದು ಕಮ್ಮಿ CC ಗಾಡಿಯಲ್ಲಿ ಇಷ್ಟೊಂದು ಚೆನ್ನಾಗಿರೋ ಗಾಡಿ ಕೊಟ್ಟಿರೋದು. ಸರ್ಜಾ ಬಂದ್ರು ಸರ್ಜಾ, ಆಕ್ಷನ್ ಪ್ರಿನ್ಸ್ ಸರ್ಜಾ, ಸರ್ಜಾ ಬಂದ್ರು ಸರ್ಜಾ.